ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬೇಸಿಗೆ ಕಾಲಕ್ಕೆ ಆರೋಗ್ಯಕ್ಕೆ ತಂಪಾಗಿಡುವಂತಹ ಬಾಜ್ರವನ್ನು ಬಳಸಿ ರಾಗಿ ಅಂಬಲಿ ಹೇಗೆ ಮಾಡೋದು ಅಂಥೇಳಿ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು 5-6 ಸ್ಪೂನ್ ಆಗುವಷ್ಟು ಬಾಜ್ರನ ನೆನೆಸ್ಕೊಳ್ಬೇಕು. ನಾವು ನಾಳೆ ಬೆಳಗ್ಗೆಗೆ ರಾಗಿ ಅಂಬಲಿ ಮಾಡ್ತೀವಿ ಅಂತ ಹೇಳಿದರೆ ಇವತ್ತು ಬೆಳಗ್ಗೆ ಇದನ್ನು ನೆನೆಸ್ಕೊಳ್ಬೇಕು. ಒಂದು ಸರಿ ವಾಶ್ ಮಾಡಿ ಇದನ್ನು ನೆನೆಲಿಕ್ಕೆ ಬಿಡಬೇಕು. ಇದನ್ನು ಸಂಜೆಗೆ ಇದನ್ನು ರುಬ್ಕೊಳ್ಳೋಣ. ನಾವು ಹೇಗೆ ದೋಸೆ ಇಡ್ಲಿಗೆಲ್ಲ ನೆನೆ ಹಾಕಿ ಸಂಜೆಗೆ ರುಬ್ಕೊಳ್ತೀವಲ್ವ, ಅದೇ ರೀತಿಯೇ ಸಂಜೆಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಇದ್ರ ಜೊತೆಗೆ ಒಂದು 2 ಸ್ಪೂನ್ ರಾಗಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ತರ್ತರಿಯಾಗಿ ಇದನ್ನು ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಬೇಡಿ, ತರ್ತರಿಯಾಗಿ ರುಬ್ಬಿ ಇದನ್ನು ರಾತ್ರಿನೇ ಇಟ್ಬಿಡ್ಬೇಕು. ಈ ರೀತಿ ಬೆಳಗ್ಗೆ ಅವರಿಗೆ ಸ್ವಲ್ಪ ಹುಳಿ ಬಂದಿರುತ್ತೆ. ಇದಾದಮೇಲೆ ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಬಿದರೆ ಸಾಕು. ಇದು ಬಾಯಿಗೆ ಸಿಗಬೇಕು, ರಾಗಿ ಅಂಬಲಿಲಿ ಚೆನ್ನಾಗಿರುತ್ತೆ. ಇದಾದಮೇಲಿಂದ ಬೆಳಗ್ಗೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಏನು ನಾವು ಹುಳಿ ಮಾಡೋಕ್ಕೆ ಇಟ್ಟಿದ್ದೀವಿ ಅದರಲ್ಲೇ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ಪ್ರಮಾಣದಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಗಂಟಿಲ್ದಿರೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಇಲ್ಲ ಅಂತ ಹೇಳಿದ್ರೆ ನೀವು ಬಿಸಿನೀರಲ್ಲಿ ಹಾಕಿದ್ಮೇಲೆ ಒಟ್ಟಿಗೆ ಗಂಟಾಗ್ಬಿಡುತ್ತದು. ಇದಾದಮೇಲೆ ಒಂದು ಸೈಡ್ನಲ್ಲಿ ನೀರನ್ನ ಬಿಸಿಗೆ ಇಟ್ಕೊಳ್ಳೋಣ. ನೀರು ಬಿಸಿಗೆ ಇಟ್ಕೊಂಡು ನಾವಿವಾಗ ಏನು ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಬಾಜ್ರನ, ಅದನ್ನು ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು 5-10 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಬೇಕು. ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ, ಉಪ್ಪು ಹಾಕೋ ಇಲ್ಲ ಅವಶ್ಯಕತೆ ಇಲ್ಲ. ಬೇಕಾದರೆ ನಾವು ಕೊನೆಯಲ್ಲಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೋದು. ನಮಗೆ ಬಾಜ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನಮ್ಮ ದೇಹದಲ್ಲಿ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಹಾರ್ಟ್ ಹೆಲ್ದಿಯಾಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ನಮ್ಮ ಬೋನ್ ಹೆಲ್ದಿಯಾಗಿ ಇಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಕೂಡ ಕಡಿಮೆ ಮಾಡುತ್ತೆ. ಹಾಗೆಯೇ ಹಿಮೋಗ್ಲೋಬಿನ್ ಲೆವೆಲ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ಹಾಗೆಯೇ ಎನರ್ಜಿ ಲೆವೆಲ್ ಕೂಡ ಬೂಸ್ಟ್ ಆಗುತ್ತೆ. ಹಾಗಾಗಿ ಬಾಜ್ರ ಬಳಸೋದು ತುಂಬಾ ಒಳ್ಳೆಯದು. ಬಾಜ್ರನ ಬರೀ ರಾಗಿ ಅಂಬಲಿಲೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಕೊಳ್ತಾರೆ. ನೋಡಿ, ಈ ರೀತಿ ಒಂದು 10 ನಿಮಿಷ ಕುದಿಬೇಕು. ಕುದ್ದಾದ್ಮೇಲೆ ಇದನ್ನು ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಳೋಣ. ಪೂರ್ತಿಯಾಗಿದ್ದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದಕ್ಕೆ ನಾವು ಮಜ್ಜಿಗೆ ಹಾಕ್ಕೊಳ್ಬೇಕು. ಗಟ್ಟಿಯಾಗಿ ಹಾಕ್ಕೋಬೇಡಿ. ಇದನ್ನು ನೀಟಾಗಿ ನೀರು ಹಾಕಿ ಸ್ವಲ್ಪನೂ ಒಡಕಲು ಇಲ್ಲದೇ ಇರೋ ರೀತಿಲಿ ಮಾಡಿಕೊಂಡು ಮಜ್ಜಿಗೆನ ಹಾಕ್ಕೊಳ್ಳೋಣ. ಇದಕ್ಕೆ ಬಾಯಿಗೆ ಅಲ್ಲಲ್ಲಿ ಈರುಳ್ಳಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಸಹ ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಉಪ್ಪು ನೋಡಿಕೊಂಡು ರುಚಿಗೆ ಹಾಕ್ಕೊಳ್ಳಿ. ನಾವು ಬಾಜ್ರದಲ್ಲಿ ಇದೊಂದೇ ಅಲ್ಲ, ರೋಟಿ ಮಾಡ್ಕೊಳ್ಬಹುದು, ಸ್ನ್ಯಾಕ್ಸ್ ರೀತಿಯಲ್ಲಿ ನಾವು ಹೇಗೆ ಪಾಪ್ಕಾರ್ನ್ ಮಾಡ್ಕೊಳ್ತೀವೋ ಜೋಳ ಬಳಸಿ, ಹಾಗೆಯೇ ಇದನ್ನು ಕೂಡ ಪಾಪ್ಕಾರ್ನ್ ರೀತಿ ಮಾಡ್ಕೊಳ್ಬಹುದು. ನಂತರ ಇದರಲ್ಲಿ ದೋಸೆ ಮಾಡ್ಕೊಳ್ತಾರೆ, ವಡೆ ಮಾಡ್ಕೊಳ್ತಾರೆ. ಹಾಗೆ ಮೂಂಗ್ ದಾಲ್ನ ಬಳಸಿ ಹೇಗೆ ಕಿಚಡಿ ಮಾಡ್ತಾರೋ ಹಾಗೆಯೇ ಬಾಜ್ರನ ಬಳಸಿ ಕೂಡ ಕಿಚಡಿ ಮಾಡ್ಕೊಳ್ಬಹುದು. ಹಾಗೆಯೇ ಚಕ್ಲಿ ಮಾಡ್ಬೋದು, ಹಪ್ಪಳ ಮಾಡಬಹುದು. ತುಂಬ ರೆಸಿಪಿಗಳಿದೆ ಬಾಜ್ರದಲ್ಲಿ ಮಾಡುವಂಥದ್ದು. ಹಾಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಅಷ್ಟೇ ಇದೆ. ನೋಡಿ, ಈಗ ಬಾಜ್ರನ ಬಳಸಿ ರಾಗಿ ಅಂಬಲಿ ಮಾಡಿರುವಂಥದ್ದು ರೆಡಿಯಾಗಿದೆ. ನೀವು ತಮಿಳ್ನಾಡು ಸೈಡ್ ಹೋದರೆ ಅಲ್ಲೆಲ್ಲ ರಾಗಿ ಅಂಬಲಿನ ಮಡಕೆನಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಒಂದು 10 ಥರದ ಸ್ನ್ಯಾಕ್ಸ್ಗಳನ್ನ ಕೊಡ್ತಾರೆ. ಮಾವಿನಕಾಯಿ, ಸೌತೆಕಾಯಿ, ಬೋಟಿ ಆಗಿರಬಹುದು, ಮಜ್ಜಿಗೆ ಮೆಣಸಿನ್ಕಾಯಿ, ಹಾಗೆಯೇ ಮಜ್ಜಿಗೆಯಲ್ಲಿ ಮಾಡಿರುವಂತಹ ಸುಂಡೆಕಾಯಿ, ಹಾಗೆಯೇ ಉಪ್ಪಿನಕಾಯಿನೂ ಸಹ ಕೊಡ್ತಾರೆ. ಅದೇ ರೀತಿ ನಾನು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ರೆಸಿಪಿ ಇದು. ಒಂದ್ಸರಿ ಟ್ರೈ ಮಾಡಿ, ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.